ಸ್ವಲ್ಪ ಅವ್ರಿಗೆ ಯೋಚನೆ ಮಾಡಿದಾಗ ಅನ್ಸುತ್ತೆ, ಈಗ ಸ್ವಾತಂತ್ರ್ಯ ಕಳ್ಕೊಂಡದ್ದು ಯಾಕೆ? ಈಗ ನಾವು ಸ್ವಲ್ಪ ವರ್ಷ ಈ ತರ ಹೋರಾಟ ಮುಂದುವರಿಯುತ್ತೆ, ಜನ ಬೆಂಬಲ ಸಿಗ್ತಾ ಇದೆ, ವಾಪಸ್ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಆದ್ರೆ ಇದನ್ನು ಕಳೆದುಕೊಂಡದ್ ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡಿ ಆ ರೂಟ್ ಕಾಸ್ ಅಂತೀವಲ್ಲ, ಅದ್ರ ಕಡೆ ಗಮನ ಕೊಡದೇ ಇದ್ರೆ ಪುನಃ ಸ್ವಾತಂತ್ರ್ಯ ಇನ್ನೊಂದ್ ದಿವಸ ಹೋಗ್ಬೋದು, ನಮ್ ಕೈಯಿಂದ ಇನ್ಯಾರೋ ಕಿತ್ಕೋಬಹುದು. ನಿಜ. ಅದರಿಂದ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಒಂದಷ್ಟು ಸಂಗತಿಗಳು ಹೊಳೆಯುತ್ತೆ. ಒಂದು, ನಮ್ಮಲ್ಲೇ ಪರಸ್ಪರ ಒಂದು ಏಕತೆ ಇಲ್ಲ. ಅಂದ್ರೆ ಜಾತಿನೋ ಭಾಷೆನೋ ಮೇಲು ಕೀಳು ಈ ತರ ಬೇರೆ ಬೇರೆ ಸಾಮಾಜಿಕ ಅಂತಸ್ತು ಇತ್ಯಾದಿಗಳ ಹೆಸರಲ್ಲಿ ನಾವು ಬೇರೆ 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 ಅಂದ್ರೆ ಒಡೆದು ಹೋಗಿದ್ದೀವಿ. ಇದು ಒಂದು. ಎರಡನೇದು, ಬರ್ತಾ ಬರ್ತಾ ಸಮಾಜ ಹಿತ ಇದು ನಮಗ್ ಮರ್ತು ಹೋಗಿ ಬರೀ ಸ್ವಾರ್ಥ ಮಾತ್ರ ಜಾಸ್ತಿ ಆಗಿದೆ. ಹಾಗಾಗಿ ನನ್ನ ಪಾಡ್ ನಾನು ನೋಡ್ಕೊಂಡ್ರಾಯ್ತು, ದೇಶದ ಕತೆ ಏನಾದ್ರೂ ಆಗಲಿ, ಈ ತರ ಸ್ವಭಾವ ಹೆಚ್ಚಾಗ್ತಾ ಬಂದಿದೆ. ಮೂರನೇದು, ಪ್ರಾಮಾಣಿಕತೆ ಇಲ್ಲ ಎಷ್ಟೊಂದ್ ಸಲ. ಹೌದು. ಈ ತರ ಅಂದ್ರೆ ಸ್ವಾರ್ಥ ಜಾಸ್ತಿ ಆದಾಗ ಸಹಜವಾಗಿ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಇದು ವ್ಯಕ್ತಿಲಿರೋ ಸಮಸ್ಯೆ. ಏನೋ ಬ್ರಿಟಿಷರು ಬಂದು ಏನೋ ಸರಿ, ಬ್ರಿಟಿಷರು ಬಂದ್ರು ನಮ್ಮ ಮೇಲೆ, ಅಥವಾ ಅದಕ್ಕೂ ಹಿಂದೆ ಮೊಘಲರು ಬಂದ್ರು, ಇನ್ಯಾರೋ ಮುಸ್ಲಿಂ ಆಕ್ರಮಣಕಾರರು ಬಂದ್ರು ನಮ್ಮ ಮೇಲೆ ದಾಳಿ ಸರಿ. ಆದ್ರೆ ನಮ್ಮಲ್ಲಿರುವ ಈ ದೋಷ ಇದೆಯಲ್ಲ, ಇದು ಮೂಲ ಕಾರಣ. ಯಾಕಂದ್ರೆ ನಾವು ಸಂಘಟಿತರಾಗಿಲ್ಲ, ನಾವು ನಮ್ಮಲ್ಲೇ ಹೊಡೆದಾಡ್ತಾ ಇದೀವಿ ಈ ತರ. ಅದಕ್ಕೆ ಇದನ್ನು ಸರಿ ಮಾಡದಿದ್ರೆ, ಈ ವ್ಯಕ್ತಿಗಳಲ್ಲಿರುವಂತಹ ದೋಷಗಳನ್ನು ಸರಿ ಮಾಡದಿದ್ರೆ ನಾವು ಒಂದು ದೀರ್ಘಕಾಲ ಬಾಳಬಹುದಾದ ಒಂದು ಸಮಾಜ ಆಗಿ ಮುಂದೆ ಕೂಡ ಇರೋದು ಕಷ್ಟ. ಇನ್ಯಾರೋ ಬರ್ತಾರೆ, ಪುನಃ ಸ್ವಾತಂತ್ರ್ಯ ಹೋಗಿ ನಾವು ಗುಲಾಮರಾಗಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಮಾಡ್ಬೇಕು, ಸರಿ ಮಾಡ್ಬೇಕು. ಹೇಗ್ ಮಾಡೋದು? ಯಾರೋ 4 ಜನ ಇದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಆ ರೀತಿಯ ಕಾರ್ಯಕರ್ತರನ್ನು ತಯಾರು ಮಾಡ್ಲಿಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಯಾವುದೇ ಸ್ವಂತಕ್ಕೇನು ಅಪೇಕ್ಷೆ ಇಲ್ಲದೆ ಈ ದೇಶಕ್ಕೋಸ್ಕರ ಕೆಲಸ ಮಾಡೋರು ಒಂದಷ್ಟು ಜನ ಬೇಕು.